ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಈ ವಾರದ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗಳು ಮುಕ್ತಾಯಗೊಂಡಿದೆ. ಈ ವಾರ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಲೇಡಿ ಕ್ಯಾಪ್ಟನ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿದ್ದ ರಾಶಿ ಕಾಗೆ ಬಿಗ್ ಬಾಸ್ ಒಂದು ಅಧಿಕಾರವನ್ನು ನೀಡಿರ್ತಾರೆ. ಅದು ಯಾವ ಅಧಿಕಾರ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಮತ್ತೊಬ್ಬರನ್ನು ಸೇವ್ ಮಾಡಬೇಕಾಗಿರುತ್ತದೆ. ಹೀಗೆ ರಾಶಿಕಾ ನಾಮಿನೇಟ್ ಮಾಡಿರುವ ಮತ್ತು ಸೇವ್ ಮಾಡಿರುವ ಸ್ಪರ್ಧಿಗಳು ಬಿಗ್ ಬಾಸ್ ನೀಡಿದ ಟಾಸ್ಕ್ನಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಬೇಕಾಗಿರುತ್ತದೆ. ಮತ್ತು ಕ್ಯಾಪ್ಟನ್ಸಿ ಓಟಕ್ಕೆ ಆಡಬೇಕಾಗಿದ್ದ ಆಟಗಳಲ್ಲಿ ಯಾವ ಸ್ಪರ್ಧಿ ಯಾರ ಪರವಾಗಿ ಆಡಬೇಕು ಅಂತ ಸೀಕ್ರೆಟ್ ರೂಮಿನಲ್ಲಿ ಇರುವ ರಕ್ಷಿತಾ ಮತ್ತು ಧ್ರುವಂತ್ ಒಮ್ಮತದಿಂದ ಆಯ್ಕೆ ಮಾಡಬೇಕಾಗಿರುತ್ತದೆ. ಕಾಲಕಾಲಕ್ಕೆ ಬಿಗ್ ಬಾಸ್ ನೀಡಿದ ಆಟಗಳಲ್ಲಿ ಗೆದ್ದು ಕೊನೆಗೆ ಉಳಿದ ಎರಡು ಜೋಡಿಗಳೆಂದರೆ ಸೂರಜ್ ಮತ್ತು ಕಾವ್ಯ. ಇವರಿಬ್ಬರೂ ಕ್ಯಾಪ್ಟನ್ಸಿ ಕಂಟೆಂಡರ್ಗಳಾಗುತ್ತಾರೆ. ಉಳಿದಿರುವ ಇವರಿಬ್ಬರಲ್ಲಿ ಈ ವಾರದ ಮನೆಯ ಕ್ಯಾಪ್ಟನ್ ಆಯ್ಕೆ ಮಾಡಲು ಮನೆ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನು ನೀಡುತ್ತಾರೆ. ಅದು ಯಾವ ಟಾಸ್ಕ್ ಎಂದರೆ ಸೂರಜ್ ಮತ್ತು ಕಾವ್ಯ ಇವರಿಬ್ಬರಲ್ಲಿ ಈ ಮನೆಯ ಕ್ಯಾಪ್ಟನ್ ಆಗಲು ಅರ್ಹ ಇರುವ ಒಬ್ಬರಿಗೆ ತಮ್ಮ ಮತವನ್ನು ನೀಡಿ ಅವರನ್ನು ಗೆಲ್ಲಿಸಬೇಕಾಗಿರುತ್ತದೆ. ಬಿಗ್ ಬಾಸ್ ನೀಡಿದ ಈ ಟಾಸ್ಕ್ನ ಪ್ರಕಾರ ಮನೆ ಸ್ಪರ್ಧಿಗಳು ತಮ್ಮ ಮತವನ್ನು ನೀಡಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ. ಮನೆಯಲ್ಲಿ ಅತಿ ಹೆಚ್ಚು ಸ್ಪರ್ಧಿಗಳು ಕಾವ್ಯನಿಗೆ ಈ ವಾರದ ಕ್ಯಾಪ್ಟನ್ ಆಗಲು ಅರ್ಹತೆ ಇದೆ ಅಂತ ಓಟ್ ಹಾಕುತ್ತಾರೆ. ಹಾಗಾಗಿ ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಕಾವ್ಯ ಅವರು ಆಯ್ಕೆಯಾಗಿದ್ದಾರೆ. ಈ ರೀತಿ ಉಳಿದ ಸ್ಪರ್ಧಿಗಳು ಮತ ನೀಡಿ ಕ್ಯಾಪ್ಟನ್ಸಿಯನ್ನು ಆಯ್ಕೆ ಮಾಡಿರುವುದು ಎಷ್ಟು ಸೂಕ್ತ ಎಂದು ನಿಮಗೆ ಅನಿಸುತ್ತದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮೀಟರ್ ಬೇಕು, ಮೀಟರ್